ಹಾಯ್. ಸಾಗರ ಮಾರಿಕಾಂಬಾ ಜಾತ್ರೆ 9 ದಿನಗಳವರೆಗೆ ನಡೆಯುತ್ತೆ. ಆಲ್ರೆಡಿ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ ಅಂತ ತಿಳ್ಕೊಂಡಿದ್ದೀನಿ. ಎಷ್ಟು ಅದ್ಧೂರಿಯಾಗಿ ಈ ಜಾತ್ರೆಯನ್ನು ಮಾಡ್ತಾರೆ ಅಂತ ಹೇಳಿದರೆ, ಈ ಮಾರಿಕಾಂಬಾ ದೇವಿಯ ಜಾತ್ರೆ ಆಗಿರುತ್ತೆ. ತವ್ರ ಮನೆಯಲ್ಲಿ ಒಂದಿನ ಮಾಡ್ತಾರೆ, ಮತ್ತು ಉಳಿದ 8 ದಿನಗಳು ಕೂಡ ಗಂಡನ ಮನೆ ಅಂತ ಹೇಳ್ಕೊಂಡು ಅಲ್ಲಿ ಜಾತ್ರೆಯನ್ನು ಮಾಡ್ತಾರೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಇರುವಂತಹ ದೇವಸ್ಥಾನಗಳು ಅವು. ಹಾಗೆ ನಾವು ಜಾತ್ರೆ 2ನೇ ದಿನಕ್ಕೆ ಹೋಗಿದ್ವಿ. ನಮ್ಮ ಮಗಳಿಗೆ ಖುಷಿಯಾಗಿ ತುಂಬ ಖುಷಿಯಾಯಿತು. ಯಾಕಂದರೆ ಎಲ್ಲದನ್ನು ಆರಾಮಾಗಿ ನೋಡ್ಕೋಬೋದಲ್ವ ಅಂಥೇಳಿ. ಹಾಗೆ ನೆಕ್ಸ್ಟ್ ಡೇ ಆ ದಿನ ನಮಗೆ ದೇವರ ದರ್ಶನಕ್ಕೆ ಹೋಗ್ಲಿಕ್ಕಾಗಿಲ್ಲ. ಹಾಗೆ ನೆಕ್ಸ್ಟ್ ಡೇ ತಾಯಿ ಮನೆ, ಇದು ಈಗ ತೋರಿಸ್ತಾ ಇರೋದು ತಾಯಿ ಮನೆ. ಈಗ ತೋರಿಸ್ತಾ ಇರೋದು ಗಂಡನ ಮನೆ. ತಾಯಿ ಮನೆಗೆ ಹೋಗಿ ಗಂಡನ ಮನೆಯಲ್ಲಿ ದರ್ಶನ ತಗೊಳ್ಳಿಕ್ಕೆ ದೂರದಿಂದ ನೋಡಿ ಕೈ ಮುಗಿದು ಬರೋಣ ಅಂತ ಹೇಳ್ಕೊಂಡು ಬಂದೆ. ಇವತ್ತಿಗೆ 8ನೇ ದಿನ ಆದರೂ ಇಷ್ಟೆಲ್ಲ ರಶ್ ಇದೆ ಅಂತ ಹೇಳಿದರೆ, ಬೆಳಿಗ್ಗೆ 7 ಗಂಟೆಗೆ ಹೋಗಿದರೆ 10-11 ಗಂಟೆ ಒಳಗಡೆಗೂ ಸ್ಪೆಷಲ್ ಏನು ಟಿಕೆಟ್ ತೊಗೊಂಡ್ರು ಬೇಗ ಬಂದು ದರ್ಶನ ಪಡೀಲಿಕ್ಕೆ ಆಗಲ್ಲ. ಆದರೆ ಜೊತೆಗೆ ಮಗು ಇದೆ ಅಂತ ಹೇಳಿದರೆ, ಮತ್ತು ವೃದ್ಧರಿಗೆ ಮತ್ತು ಸ್ಪೆಷಲ್ ಪಾಸ್ ತೊಗೊಂಡವ್ರಿಗೆ ಸಪ್ರೇಟ್ ಲೈನ್ ಇರುತ್ತೆ. ಮಗಳಿಗೆ ಅವಳು ಹೇಳಿದ್ಲು, ತಾನು ಮಾರಿಕಾಂಬಾ ದೇವಿಯನ್ನು ಜಸ್ಟ್ ಫೋನಲ್ಲಷ್ಟೇ ನೋಡಿದ್ದೀನಿ ಅಂಥೇಳಿ. ಇಲ್ಲಿ ತೋರಿಸೋಣ ಅಂತ ಹೇಳಿ ಹೋದಾಗ ತುಂಬ ಖುಷಿಪಟ್ಲು. ಹೇಗಿರತ್ತಾ ಅಂಥೇಳಿ, ನಿಜವಾಗೂ ಹೀಗೆ ಮಾಡ್ತಾರಾ ಅಂತ ಹೇಳ್ಕೊಂಡು ಖುಷಿಪಟ್ಲು. ಯಾಕೆ ಅಂತ ಕೇಳಿದರೆ, ಈ ದೇವ್ರ ಮಹಿಮೆಯೇ ಆಗಿದೆ. ನೋಡಿದರೆ ಖುಷಿ ಅನಿಸುತ್ತೆ. ಹಾಗೆ ಅವಳಿಗೆ ತುಂಬ ಖುಷಿಪಟ್ಲು. ನಮಗೆ ಅದೃಷ್ಟವಶಾತ್ ದೇವಿಯ ದರ್ಶನ ಈ ಅವಕಾಶ ಸಿಕ್ತು. ಅದು ಹೇಗೆ ಅಂತ ಹೇಳಿದರೆ, ಸ್ಕೂಲ್ ಬಿಟ್ಟಿದ ತಕ್ಷಣ 4:30ಗೆ ಸೀದಾ ದೇವಸ್ಥಾನಕ್ಕೆ ನನ್ನ ಮಗಳಿಗೆ ಆ ದೇವಿಗೆ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ಹೋದೆ. ದೂರದಿಂದ ತೋರಿಸಿ ಬರೋಣ ಅಂತ ಇದ್ದವಳಿಗೆ ದೇವಿಯ ದರ್ಶನನೇ ಆಯಿತು. ಖುಷಿಯಿಂದ ದರ್ಶನ ಮಾಡಿಕೊಂಡು ಮನೆಗೆ ಬಂದಿದ್ದೇನೆ. ಈ ಶಾರ್ಟ್ ಯಾರಿಗೆಲ್ಲ ಇಷ್ಟ ಆಯಿತು, ಶೇರ್, ಸಬ್ಸ್ಕ್ರೈಬ್.